ग्रामः स एवायं भूत्वा भूत्वा प्रलीयते रात्र्यागमे वशः पार्थ प्रभवत्यहरागमे परस्तस्मात्तु भावोऽन्यो व्यक्तो व्यक्तात् सनातनः यस्य सर्वेषु भूतेषु ನಶ್ಯತ್ಸು ನ ವಿನಶ್ಯತಿ. ಎಲ್ಲ ಜೀವರಾಶಿಗಳು ಪುನಃ ಪುನಃ ಸೃಷ್ಟಿ ಆಗ್ತಾನೆ ಇರುತ್ತೆ. ಓ ಪಾರ್ಥ, ರಾತ್ರಿ ಬರ್ತಾ ಇದ್ದಂಗೆ ಎಲ್ಲವೂ ಶೂನ್ಯವಾಗಿ ಬ್ರಹ್ಮನಲ್ಲಿ ಹೋಗಿ ಸೇರುತ್ತದೆ. ಅದೇ ಬೆಳಕಾಗ್ತಾ ಇದ್ದಂಗೆ ಎಲ್ಲವೂ ಪುನಃ ಪುನರ್ಜನ್ಮವನ್ನು ತಾಳುತ್ತೆ. ಹಾಗೆ ಈ ಸ್ಥಿತಿಯು ಐಶ್ವರ್ಯಾರ್ಥಿಗೆ ಅವನ ಮೋಕ್ಷ ಸಿಗುವ ಪ್ರಕಾರಕ್ಕೆ ಅನುಗುಣವಾಗಿದೆ ಅಂತ ಭಗವಂತನಾದ ಕೃಷ್ಣ ಇಲ್ಲಿ ಹೇಳ್ತಾರೆ. ಒಂದು ಕಡೆ ಈ ಪ್ರಕೃತಿಯ ಎಲ್ಲ ಸೃಷ್ಟಿ ಜೀವರಾಶಿಗಳು ಹುಟ್ಟು ಸಾವು ಅಂದರೆ ಪ್ರಳಯ ಮತ್ತು ಸೃಷ್ಟಿಯಾಗೋದು ಆಗ್ತಾ ಇದ್ರೆ, ಇದೆಲ್ಲದರ ಮೇಲೆ ಒಂದು ವಸ್ತು, ಅದಕ್ಕೆ ಹುಟ್ಟೂ ಇಲ್ಲ ಸಾವೂ ಇಲ್ಲ, ಮತ್ತು ಅದಕ್ಕೆ ಯಾವುದೇ ರೀತಿಯಾದ ಏಜಿಂಗು ಆಗಲ್ಲ. ಹಾಗೆ ಇದು ಅವಿನಾಶಿ, ಅಂದರೆ ಇದಕ್ಕೆ ನಾಶ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಇದನ್ನೇ ನಾವು ಜೀವಾತ್ಮ ಅಂತ ಕರಿತೀವಿ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.